ಬೆಬಿಲೋನಿಯದ ರಾಜನಾಗಿದ್ದನು. ಸುಮೇರನು ವಶಪಡಿಸಿಕೊಂಡನು ಹಾಗೂ ಶಾಸಕು 2121ರಿಂದ 2081 ಅವಧಿಯಲ್ಲಿ ಆಳಿದನು. ಈತ ಮೆಸೊಪೊಟೇಮಿಯಾದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು. ಬಹುದೊಡ್ಡ ಸಾಮ್ರಾಜ್ಯವಾದಿ ಹಾಗೂ ಸಮರ್ಥ ಆಡಳಿತನಾಗಿದ್ದನು. ಈತನು ಇಡೀ ಮೆಸೊಪೊಟೇಮಿಯಾವನ್ನು
ಬೆಬಿಲೋನಿಯಲ್ಲಿದ್ದ ಅರಮನೆಗಳನ್ನು, ಕೋಟೆಗಳನ್ನು ಮತ್ತು ದೇವಾಲಯಗಳನ್ನು ಕಟ್ಟಿಸಿದರು. ಕೇಂದ್ರೀಯ ಮತ್ತು ಪ್ರಾಂತೀಯ ಆಡಳಿತವನ್ನು ರಾಜನ ಆದೇಶದಂತೆ ಸುಗಮವಾಗಿ ನಡೆಸಿದ್ದರು. ಹಮ್ಮುರಬಿಯ ಸಂಹಿತೆ. ಹಮ್ಮುರಬಿಯು ತನ್ನ ಶಾಸನಗಳಿಂದ ಮನುಕುಲದ ಇತಿಹಾಸದಲ್ಲಿ ಅಮರನಾಗಿದ್ದನು. ಈತನು ತನ್ನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಎಲ್ಲ ಕಾನೂನುಗಳನ್ನು ಸಂಗ್ರಹಿಸಿದನು, ಅವುಗಳ ವಿಂಗಡಿಸಿದನು ಮತ್ತು ಇನ್ನಷ್ಟು ಸುಧಾರಿಸಿದನು. ಅಲ್ಲದೆ ಅವುಗಳಿಗೆ ಇನ್ನಷ್ಟು ಕಾನೂನುಗಳನ್ನು ಸೇರಿಸಿದನು. ಹೀಗೆ ಸಂಗ್ರಹಿಸಿ ಸುಧಾರಿಸಿದ ಕಾನೂನುಗಳಿಗೆ ಸಂಖ್ಯೆಗಳನ್ನು ನೀಡಿದನು. ಅವನ ಕಾನೂನು ಸಂಹಿತೆಯಲ್ಲಿ 282 ಕಾನೂನುಗಳಿವೆ. ಈ ಕಾನೂನುಗಳನ್ನು ವೈಯಕ್ತಿಕ ಆಸ್ತಿ, ವಾಣಿಜ್ಯ, ವ್ಯಾಪಾರ, ಅಪಘಾತಗಳು, ಕಾರ್ಮಿಕರು, ಗುಲಾಮರು, ಮದುವೆ, ವಿವಾಹ, ವಿವಾಹ ವಿಚ್ಛೇದನ, ಸ್ತ್ರೀ ಪುರುಷರ ಅಧಿಕಾರಿಗಳ ಮುಂತಾದ ಜೀವನ ಎಲ್ಲ ಅಂಶಗಳನ್ನು ಒಳಗೊಂಡಿವೆ. ಹಮ್ಮುರಬಿಯ ಶಾಸನಗಳನ್ನು ಒಂದು ಕಪ್ಪು ಶಿಲೆಯ ಮೇಲೆ ಅಂದವಾಗಿ ಕೆತ್ತಲಾಗಿದೆ. ಇದು ಮಾನವನ ಇತಿಹಾಸಕ್ಕೆ ತಿಳಿದಿರುವ ಅತ್ಯಂತ ಪ್ರಾಚೀನ ಲಿಖಿತ ಕಾನೂನುಗಳ ಸಂಗ್ರಹವಾಗಿದೆ. ಈ ಕಲ್ಲಿನ ಮೇಲ್ಗತ್ತದಲ್ಲಿ ಸಾಮ್ರಾಟ ಹಮ್ಮುರಬಿಯ ಸೂರ್ಯ ದೇವತೆಯಾದ ಶಮಸದಿಂದ ಈ ಕಾನೂನುಗಳನ್ನು ಪಡೆಯುತ್ತಿರುವಂತಹ ಚಿತ್ರವನ್ನು ಕೆತ್ತಲಾಗಿದೆ. ಈ ಕಾನೂನಿನ ಸಂಗ್ರಹ ಪ್ರಬುದ್ಧ ಮತ್ತು ಸುಧಾರಿತ ಕಾನೂನುಗಳು ಮತ್ತು ಅವಮಾನವೀಯ ಶಿಕ್ಷೆಗಳ ಮಿಶ್ರಣವಾಗಿದೆ. ಅದರಲ್ಲಿ ಅನೇಕ ಕಾನೂನುಗಳು ಸೇಡಿಗೆ ಸೇಡು, ಮುಯಿಗೆ ಮುಯಿ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಎಂಬ ತತ್ವವನ್ನು ಆಧರಿಸಿ ಈ ಕಾನೂನುಗಳನ್ನು ಹಮ್ಮುರಬಿಯ ಸಾಮ್ರಾಜ್ಯದಲ್ಲಿ ಸಾರ್ವತ್ರಿಕವಾಗಿ ಜಾರಿಯಲ್ಲಿತ್ತು. ಈ ಕಾನೂನುಗಳು ಸಂಪೂರ್ಣ ನ್ಯಾಯ ಒದಗಿಸುವ ರಾಜ್ಯದ ಜವಾಬ್ದಾರಿ ಎಂಬ ತತ್ವವನ್ನಾಧರಿಸಿದವು. ವ್ಯಕ್ತಿಗಳ ಸೇಡು ತೀರಿಸಿಕೊಳ್ಳಲಾಗದು, ಆದರೆ ರಾಜ್ಯವನ್ನು ತನ್ನಿಷ್ಟದಂತೆ ಸೇಡಿನ ತೀರ್ಮಾನ ತೆಗೆದುಕೊಳ್ಳಬಹುದಾಗಿತ್ತು. ಈ ಕಾನೂನುಗಳ ಜನರ ಅಪರಾಧ ಮಾಡದಂತೆ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದವು. ಇವುಗಳಲ್ಲಿ ಜೀವನ ಎಲ್ಲ ವೃತ್ತಿಗಳು ಹಾಗೂ ಅಂಶಗಳಿಗೂ ಸಂಬಂಧಿಸಿದಂತೆ ಕಲಮುಗಳಿಗೆ ಈ ಕಾನೂನುಗಳ ಸಮಾನತೆಯನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದ್ದವು. ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯನ್ನು ಕಾನು ಮತ್ತು ಸ್ವಂತ ಆಸ್ತಿಯನ್ನು ಹೊಂದುವ ಅಧಿಕಾರವನ್ನು ನೀಡಲಾಗಿತ್ತು. ಗುಲಾಮರು ಕೂಡ ಆಸ್ತಿ ಸಂಪಾದಿಸುವ ಅಧಿಕಾರ ಮತ್ತು ನಿಗದಿತಪಡಿಸುವ ನಿಬಂಧನೆಗಳನ್ನು ಪಾಲಿಸಿದರೆ ಗುಲಾಮಗಿರಿಯಿಂದ ಸ್ವತಂತ್ರರಾಗುವ ಅವಕಾಶಗಳನ್ನು ಸಹ ಈ ಕಾನೂನು ಒದಗಿಸಿತು. ಶ್ರೀಮಂತರು ಮತ್ತು ಉಚ್ಚ ಅಧಿಕಾರಿಗಳನ್ನು ಮಾಡುವ ತಪ್ಪಿಗೆ ಕಠೋರ ಶಿಕ್ಷೆಯಾಗಿತ್ತು. ಬಡವರು ಮತ್ತು ಶ್ರೀಮಂತರ ನಡುವಿನ ಭೇದ ಭಾವವನ್ನು ಕಡಿಮೆ ಮಾಡುವ ಪ್ರಯತ್ನಗಳಿಸಿದವು. ವಾಣಿಜ್ಯ ವ್ಯವಹಾರಗಳಿಗೆ ಸಾಕ್ಷಿಯೊಬ್ಬರ ಸಹಿಯು ಅವಶ್ಯಕವಾಗಿತ್ತು. ಒಂದು ವೇಳೆ ವೈದ್ಯನು ತನ್ನ ಕರ್ತವ್ಯದಲ್ಲಿ ವಿಫಲನಾದರೆ ರೋಗಿಯ ಪರಿಹಾರವನ್ನು ನೀಡಬೇಕಾಗುತ್ತಿತ್ತು. ಹಮ್ಮುರಬಿ ಶಾಸನವು ಇಂತಹದೇ ಕಾನೂನುಗಳನ್ನು ಜಾರಿಗೊಳಿಸಲು ಜಗತ್ತಿನ ಇತರ ರಾಜರ ಮೇಲೆ ಪ್ರಭಾವ ಬೀರಿತು. ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡದಲ್ಲಿ ಈ ಕಾನೂನಿನ ಮಹತ್ವ ಅಡಗಿದೆ. ಇದೊಂದು ಹಮ್ಮುರಬಿಯ ಕಾನೂನು ಸಾಧನೆಯಾಗಿದ್ದು ಅವನನ್ನು ಇತಿಹಾಸದಲ್ಲಿ ಅಮರನಾಗಿಸಿದೆ. ರಾಜಕೀಯ ಜೀವನ. ಆರಂಭದಲ್ಲಿ ಮೆಸೊಪಟೋಮಿಯನ್ನರು ನಗರ ರಾಜ್ಯಗಳನ್ನು ಸ್ಥಾಪಿಸಿದರು. ಇವುಗಳು ಮುಂದೆ ರಾಜ್ಯಗಳ ನಂತರ ಸಾಮ್ರಾಜ್ಯವಾಗಿ ಬೆಳೆದವು. ರಾಜ್ಯನು ಆಡಳಿತ ಮತ್ತು ಧರ್ಮಗಳೆರಡರ ಮುಖ್ಯಸ್ಥನಾಗಿದ್ದನು. ರಾಜ್ಯನು ಭೂಮಿಯ ಮೇಲೆ ದೇವರ ಪ್ರತಿನಿಧಿಯೊಂದು ಪರಿಗಣಿಸಲಾಯಿತು. ಆತನು ರಾಜ್ಯ ಮತ್ತು ಅಲ್ಲಿನ ಎಲ್ಲ ಸಂಪತ್ತಿನ ಒಡೆಯನಾಗಿದ್ದನು. ಅವನು ದೇವರ ಹೆಸರಿನಲ್ಲಿ ರಾಜ್ಯವನ್ನು ಆಳುತ್ತಿದ್ದನು. ಅನೇಕ ಸಂದರ್ಭಗಳಲ್ಲಿ ರಾಜ್ಯನ ಅಧಿಕಾರವು ಸೇನಾಧಿಕಾರಿಗಳ ಕೈಗೆ ಸಿಗುತ್ತಿತ್ತು.
ಅವಧಿಯಲ್ಲಿ ಆಳಿದನು. ಈತ ಮೆಸೊಪಟೋಮಿಯಾದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು. ಬಹುದೊಡ್ಡ ಸಾಮ್ರಾಜ್ಯವಾದಿ ಹಾಗೂ ಸಮರ್ಥ ಆಡಳಿತಗಾರನಾಗಿದ್ದನು. ಈತನು ಇಡೀ ಮೆಸೊಪಟೋಮಿಯಾವನ್ನು ಆಕ್ರಮಿಸಿಕೊಂಡು ಈತನೊಬ್ಬ ಪ್ರಬುದ್ಧ ಜ್ಞಾನ ಸಂಪನ್ನ ಸರ್ವಾಧಿಕಾರಿಯಾಗಿದ್ದನು. ಈತನು ಸುಮೇರ ಮತ್ತು ಅಕ್ಕಡ ಪ್ರದೇಶಗಳನ್ನು ಒಂದುಗೂಡಿಸಿದನು. ತನ್ನ ರಾಜ್ಯವನ್ನು ರಾಜ್ಯಗಳಾಗಿ ವಿಂಗಡಿಸಿದನು. ಖುದ್ದಾಗಿ ಆಡಳಿತದ